य सत्यधर्मरताय च भजतां कल्पवृक्षाय नमतां कामधेनवे ಶ್ರೀ ಗುರುಭ್ಯೋ ನಮಃ. ಈ ಕ್ಷೇತ್ರದ ಅಧಿದೇವನಾಗಿರ್ತಕ್ಕಂಥ ಶ್ರೀ ವೀರಾಂಜನೇಯ ಸ್ವಾಮಿಯ ಚರಣಾರವಿಂದಗಳಿಗೆ ನಮಸ್ಕಾರ ಮಾಡುತ್ತಾ, ಆ ಪರಮಾತ್ಮನ ಸನ್ನಿಧಾನಕ್ಕೆ ನೀವೆಲ್ಲರೂ ಕೂಡ ಭಗವಂತನ ಸ್ವರೂಪಿಗಳಾಗಿ ಸನ್ನಿಧಾನಕ್ಕೆ ಆಗಮಿಸಿದಿರ. ನೀವು ಕೂಡ ಶರಣಾರ್ಥಿಯನ್ನು ತಿಳಿಸ್ತಾ, ಇವತ್ತಿನ ಪರಮಾತ್ಮನ ಒಂದು ಗುಣಗಾನ ಹೆಂಗಿರ್ತದ, ಪರಮಾತ್ಮ ಅಂದ್ರೆ ಹೆಂಗಿರ್ತಾನ ಅನ್ನೋದ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಿಮಗೆ ಹೇಳ್ತೀನಿ ಅಷ್ಟೇ. ದೇವರನ್ನ ಎಲ್ಲರೂ ಕಾಣಕ್ಕಾಗೋದಿಲ್ಲ. ಯಾಕೆ ಆಗೋದಿಲ್ಲ ಅನ್ನೋ ಪ್ರಶ್ನೆ ನಿಮ್ಮಲ್ಲಿ ಬರಬಹುದು. ಮನುಷ್ಯನಿಗೆ ಅರಿಷಡ್ ವರ್ಗಗಳಿದ್ದಾವೆ. ಅರಿಷಡ್ ವರ್ಗಗಳು ಯಾವುವು? ಕಾಮ, ಕ್ರೋಧ, ಮದ, ಮಾತ್ಸರ್ಯ. ಇವೆಲ್ಲವೂ ಹಿಡಿತದಲ್ಲಿ ಯಾರಿಗೂ ಬರುವುದಿಲ್ಲ, ಎಲ್ಲರೂ ಇಟ್ಕೊಳಕ್ ಆಗೋದಿಲ್ಲ. ಸ್ವಾಮಿಗಳಾದ್ರೆ ಅವ್ರಿಗೆ ಸನ್ಯಾಸಿ ಪಟ್ಟ ಕಟ್ಟಿರ್ತಾರ, ಅವ್ರಿಗೆ ಯಾವ್ದು ಆಸೆ ಇರೋದಿಲ್ಲ, ಅವ್ರ ಸದಾಕಾಲ ಸ್ವಾಮಿ ಭಗವಂತನ ಪೂಜಾ ಮಾಡ್ತಿರ್ತಾರ, ಅವ್ರು ಕಂಡಿರ್ತಾರೆ. ಆದರೆ ಸಾಮಾಜಿಕ ಜೀವನದಲ್ಲಿ ನಿರ್ತಕ್ಕಂಥ ಜನಗಳು ಹೆಂಗಪ್ಪ ಅಂದ್ರೆ ಸಂಸಾರಿಕ ಜೀವನದಲ್ಲಿ ತೊಡಗಿರುತ್ತಾರೆ. ಹೌದು, ನೀವೆಲ್ಲ ತೊಡಗಿದ್ದೀರಿ, ಹೌದ್ರ? ಆ ಸಾಂಸಾರಿಕ ಜೀವನದಲ್ಲಿ ತೊಡಗಿದಾಗ ನಿಮ್ಮ ಮನಸ್ಸು ಹಿಡಿತಕ್ಕೆ ಬರುವುದಿಲ್ಲ, ಹೌದಾ? ನಿಮ್ಮವೇ ಯೋಚನೆಗಳಿರ್ತವೆ, ನಿಮ್ಮದೇ ಜವಾಬ್ದಾರಿಗಳಿರ್ತವೆ, ಹೌದರ? ಹಾಗಾಗಿ ಆ ಮನಸ್ಸು ಕೇಂದ್ರೀಕೃತವಾಗಬೇಕು ಅನ್ನೋ ಒಂದು ದೃಷ್ಟಿಕೋನ ಇಟ್ಕೊಂಡು ಹಿರಿಯರು ಏನ್ ಮಾಡಿದ್ರಪ್ಪ ಅಂದ್ರೆ ಪ್ರತಿಯೊಂದು ಊರಲ್ಲೂ ಕೂಡ ದೇವಸ್ಥಾನಗಳನ್ನ ಮಾಡಿದ್ರು. ಅಲ್ಲಿ ಪರಮಾತ್ಮನ ಮೂರ್ತಿಯನ್ನ ಪ್ರತಿಷ್ಠಾಪನೆಯನ್ನ ಮಾಡಿದ್ರು. ನೀವು ಯಾರೇ ಆಗಿರ್ಲಿ, ಎಷ್ಟಾ ನೋವಿರ್ಲಿ, ಹೌದಾ, ಎಷ್ಟಾ ಸಮಸ್ಯೆ ಇರ್ಲಿ, ಸುಮ್ಮನೆ ನೀವು ದೇವಸ್ಥಾನಕ್ಕೆ ಹೋಗಿ ನಮಸ್ಕಾರ ಮಾಡಿ ಒಂದ್ 5 ನಿಮಿಷ ಕುಂತ್ರಿ ಅಂದ್ರೆ ನಿಮ್ಮ ಮನಸ್ಸು ನಿರಾಳ ಆಗತ್ತಿಲ್ರಿ ನಿರಾಳ, ಹೌದ್ರ? ಆ ನಿರಾಳ ಭಾವನೆಗಳು ಬರಬೇಕು ಅನ್ನೋ ದೃಷ್ಟಿಯಿಂದ ದೇವಸ್ಥಾನಗಳನ್ನು, ಹೌದ್ರ? ಅಲ್ಲಿ ಪ್ರಸಾದವನ್ನ ಕೊಟ್ಟು ಆ ಗಂಟೆಯನ್ನ ಹೊಡಿತಾರೆ ದೇವಸ್ಥಾನದಲ್ಲಿ. ಆ ಗಂಟೆ ಹೊಡೆದಾಗ ನಮ್ಮ ಮೈಂಡ್ ಅಲ್ಲಿ ಇರ್ತಕ್ಕಂಥ ಎಲ್ಲ ಋಣಾತ್ಮಕವಾಗಿರ್ತಕ್ಕಂಥ ಶಕ್ತಿ ದೂರ ಆಗುತ್ತೆ. ಕೃಷ್ಣ 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 ಸುಮ್ಮನೆ ಮಾಡಿಲ್ಲ ದೇವಸ್ಥಾನ. ಹಾಗಾಗಿ ನಾವೆಲ್ಲರೂ ಭಾರತೀಯರು, ನಾವೆಲ್ಲರೂ ಈ ದೇಶದ ಮಣ್ಣಲ್ಲಿ ಹುಟ್ಟು ಜನ್ಮವನ್ನ ತಾಳಿದೀವಪ್ಪ ಅಂದ್ರೆ ಇದು ತಪೋಭೂಮಿ, ಈ ಭಾರತ ಭೂಮಿ. ಹಾಗಾಗಿ ಈ ದೇಶದ ಈ ಮಣ್ಣಿನ ಒಂದು ಶಕ್ತಿಯನ್ನ ಅರ್ಥ ಮಾಡ್ಕೊಡಿ, ಆಯ್ತರ? ಎಲ್ಲೆಲ್ಲೋ ಹುಡುಕಕ್ ಹೋಗ್ಬೇಡ್ರಿ, ನಿಮ್ಮೊಳಗ ದೇವರಿದ್ದಾನೆ. ನೀವು ಕಾಯಕವನ್ನ ಮಾಡ್ರಿ, ಕಾಯಕದಲ್ಲಿ ಪರಮಾತ್ಮನನ್ನ ಬಸವಣ್ಣವ್ರು ಹೇಳಿದ್ದಾರೆ, ಕಾಯಕವೇ ಸುಮ್ನ ದಿನ ದುಡಿದಂಗ ಹನುಮಪ್ಪನ ಗುಡಿಗೆ ಬಂದ್ 2 ಉದ್ನಿ ಕಡೆ ಹಚ್ಚಿ ಬೆಳಿಗ್ಗೆ ಹೋದ್ರೆ ಹನುಮಪ್ಪ ನಿಮಗೆ ಬಹಳ ಮಾಡೋದಿಲ್ಲ. ಏನ್ ಮಾಡಬೇಕು? ಈ ಬೆವಿರನ ಹನಿ ಭೂಮಿಗೆ ಬೀಳಬೇಕು, ಅವಾಗ ನೀವು ಹುಟ್ಟಿದ್ದಕ್ಕೆ ಸಾರ್ಥಕ. ಹೌದಾ? ದೇವ್ರು ನಮಗೆ ಎಲ್ಲಾ ಕೊಟ್ಟ, ಸುಮ್ನೆ ಏನು ಕೊಟ್ಟಿಲ್ಲ ಅಂತೀರಿ ನೀವು. ಅವನು ಏನೇನ್ ಕೊಟ್ಟು ಕಳಿಸ್ಬೇಕು ಅದನ್ನೆಲ್ಲಾ ಕೊಟ್ಟು ಕಳಿಸ್ಯಾನ. ಬಂದೀವಿ, ದುಡಿಬೇಕಷ್ಟ. ಇಲ್ಲಿ ಕಣ್ಣು ಕೊಟ್ಟು ಕಳಿಸ್ಯಾನ ಜಗತ್ತನ್ನ ನೋಡಂತ, ಹೌದಾ? 2 ಕೈ ಕೊಟ್ಟಾನ, ದುಡಿ ನೀನ್ ಅಂತಂದೇಳಿ. 2 ಕಾಲು ಕೊಟ್ಟ, ನಿನಗೆ ಎಲ್ಲಿಗೆ ಬೇಕಲ್ಲಿಗೆ ಅಡ್ಡಾಡ, ಹೌದಾ? ಈ ದೇಹದೊಳಗ ಶಕ್ತಿ ಕೊಟ್ಟಾನ, ಚೈತನ್ಯ ತುಂಬ್ಯಾನ, ದುಡಿ ನೀನ್ ಅಂತಂದೇಳಿ. ಅದು ಎಲ್ಲಾ ಬಿಟ್ಟು ನಾವೇನು ಕೇಳಿದ್ವಿ? ದೇವ್ರು ಏನು ಕೊಟ್ಟಾನ? ಬರೀ ಇದ ನಿಮ್ದು, ಹೌದಾ? ದುಡಿಲಾರ್ದ ಋಣಿಗೇಡಿಗಳ ನಾವಾಗಿ ಪರಮಾತ್ಮನ ಮುಂದೆ ನಿಂತು ಏನ್ ಮಾಡ್ತಾರೆ? ಸುಮ್ಮನೆ ಹೋಗಪ್ಪ ಮರಯ ಅಂತ. ಹಂಗ ದುಡಿರಿ ನೀವೆಲ್ಲರೂ ಕೂಡ, ಆಯ್ತರ? ದುಡಿರಿ. ಯಾರು ಕೂಡ ಈ ಕೆಲವರು ಬಂದು ನಿಮಗೆ ಏನೇನೋ ತುಂಬ್ತಿರ್ತಾರ, ಊರುಗಳಿಗೆಲ್ಲ ಬಂದು ನಿಮಗೆ ಅವ್ರು ಮಾಡಿಸ್ಯಾರ, ಇವ್ರು ಮಾಡಿಸ್ಯಾರ, ನಿಮಗೆ ನಿಂಬೆಹಣ್ಣು ಕೊಯ್ದು ಹಾಕ್ಯಾರ. ಇವೆಲ್ಲವನ್ನ ತಲೆ ಕೆಡಿಸ್ಕೋಬೇಡ್ರಿ, ತಲೆ ಕೆಡಿಸ್ಕೋಬೇಡ್ರಿ. ಇವನ್ನೆಲ್ಲ ಯಾವ ಮಾಟ ಮದ್ದು ಯಾರನ್ನು ಏನು ಮಾಡೋದಿಲ್ಲ. ಯಾರಿಗಾದ್ರೂ ಮಾಟ ಮಾಡಿ ಒಂದು ಜೀವಿಯನ್ನ ಸೃಷ್ಟಿ ಮಾಡಕ್ ಆಕತ್ತೇನಿ ಜಗತ್ತಿನಾಗ? ಇಷ್ಟು ಮಂದಿ ಅದಿರಿ ಹೇಳ್ಬಿಡ್ರಿ. ಬರೀ ಒಂದ್ ಇರ್ವಿ ಸೃಷ್ಟಿ ಮಾಡಕ್ ಆಕತ್ತೇನು? ಮಾಟ ಮದ್ದು ಮಾಡಿ ಬರೀ ಒಂದ್ ಇರ್ವಿ ಸೃಷ್ಟಿ ಮಾಡಕ್ ಆಗತ್ತೇನ್ರಿ ಯಾರ ಕೈಯಿಂದನಾದ್ರು? ಬರೀ ಒಂದು ಕಣವನ್ನು ಕೂಡ ಸೃಷ್ಟಿ ಮಾಡಲು ಸಾಧ್ಯವಿಲ್ಲ. ಅದಿರೋದು ಪರಮಾತ್ಮನ ಕೈಯಲ್ಲಿ ಮಾತ್ರ. ಅವನು ಎಷ್ಟು ದಿನ ಇಲ್ಲಿ ಇರ್ಬೇಕಂತ ಕಳಿಸನ ಅಷ್ಟು ದಿನ ಇರ್ತೀವಿ. ಅವನು ಎಷ್ಟು ದಿನ ಆದ್ಮೇಲೆ ಕರ್ಕೋಬೇಕಂತ ತೀರ್ಮಾನ ಮಾಡ್ತಾನೆ, ಅವತ್ತು ಹೋಗಿ ಬಿಡ್ತೀವಿ. ನಾವ್ ಎಷ್ಟು ಪ್ರಯತ್ನ ಪಟ್ರು ಕೂಡ ಇಲ್ಲಿ ಇರಂಗಿಲ್ಲ. ನಾವತ್ತು ಮೊನ್ನೆ ಯಮಧರ್ಮರಾಜ ಕತೆ ಹೇಳಿದ್ ನೀವು, ಹೌದ್ರ? ಅವತ್ ಕೆಲವ್ರು ಇದ್ರಿ, ಕೆಲವ್ರು ಇದ್ದಿಲ್ಲ. ಏನಾಗಿತ್ತಪ್ಪ ಅಂದ್ರ ಮನುಷ್ಯನ ಬುದ್ಧಿವಂತಿಕೆ ಎಂತದ ನೋಡ್ರಿ. ಯಮಧರ್ಮರಾಜ ಏನ್ ಮಾಡಿದ್ದ ಅಂದ್ರ
ಚಿತ್ರಗುಪ್ತನ ಜೊತೆಗೆ ಒಂದಿನ ಹೇಳ್ದ, ದಿನ ನೀನ ಹೋಗಿ ಎಲ್ಲಾರು ಕರ್ಕೊಂಡ್ ಬರಾಕ, ಇವತ್ ನಾನ್ ಬರ್ತ್ ನಡಿ ನಿನ್ ಜೊತೆಗೆ ಅಂತ. ದಿನ ನೀವ ಹೋಗಿರಿ, ಇವತ್ ನಾನ್ ನಿಮ್ ಜೊತೆ ಬರ್ತ್ ನಡಿ ಅಂತಂದ. ಅವಾಗ ಇಬ್ರು ಬಂದ್ರು. ಒಬ್ಬ ಮನುಷ್ಯ ಇದ್ದ, ಆತನ ಹತ್ತಕ ಅವನಿಗೆ ಅಲ್ಲೇ ಮರಣ ಸಮೀಪ ಬಂದಂತ ಹೇಳಿದ್ರು. ಬಾ ಮರೆ ಹೋಗನಂದ್ರು. ಹೋಗನ ಬಾ ಮ್ಯಾಕಂದ್ರು. ಎಲ್ಲಿಗ್ರಿ ಅಂದಿದ್ದ. ಯಮಧರ್ಮರಾಜದಿನೋ ನಾನು ನಿನ್ನ ಕರ್ಕೊಂಡು ಹೋಗ್ ಬಂದಿ ಮ್ಯಾಕಂದ್ರು. ಅವಾಗ ಇವನಿಗೆ ಗಾಬರಿ ಎದ್ದು ಬಿಡ್ತಿದ್ವಿ. ಇಲ್ಲಪ್ಪ ಅಂತಂದ್ ಹೇಳಿ, ಮೊದಲಿ ನೀವ್ ಯಾರಂತ ಕೇಳಿದ್ದ ಅವ್ರನ್ನ. ಅವಾಗ ಅವ್ರನ್ನ ನಾವ್ ಯಮಧರ್ಮರಾಜದಿ ನಿನ್ನ ಕರ್ಕೊಂಡು ಹೋಗ್ ಬಂದಿನ ಅಂತಂದ. ಇದನಿಗೆ ಗಾಬರಿ ಆಗಿಬಿಡುತ್ತ. ಅವಾಗ ಈತೇನ್ ಹೇಳ್ದ, ಅಲ್ರಿ ಯಮಧರ್ಮರಾಜರೇ, ಬಹಳ ದೂರ್ಲಿದ್ದು ಬಂದಿರಿ, ಯಮಲೋಕದಿಂದ ಬಂದಿರಿ, ನೀವು ಬಹಳ ಸುಸ್ತಾಗಿ ಬಂದಿರಿ, ಒಂದಿಷ್ಟು ಊಟ ಮಾಡ್ಬೇರಿ ನಮ್ಮ ಮನ್ಯಾಗ ಅಂದ್ರು. ಇಲ್ರಿ ಹಂಗ ಆಗೋದಿಲ್ಲ ಅಂದ್ರಿ ಇವ್ರು. ಅಲ್ರಿ ಯಾರನ್ನ ಸಾಯ್ಬೇಕಾರ ನಿಮ್ದೇನು ಆಸೆ ಅಂತ ಕೇಳಿ ಸಾಯ್ತಾರ, ಹೌದಿಲ್ರಿ, ಜೈಲ್ನಾಗ ನೀವು ಬೆಲ್ಲಿಗೆ ಏರ್ಸ್ಬೇಕಾರ ಕೇಳ್ತಾರ, ಏನಾರ ಆಸೆ ಇದ್ರಿ ಹೇಳ್ಬಿಡು ಮಾರಾಯ ಅಂತ. ಹಂಗ ನಂದು ಕಡೆ ಆಸೆ ಇದ್ರಿ ಇದನ್ನ ನೆರವೇರಿಸ್ರಂದ. ಈತ ಯಮಧರ್ಮರಾಜ ಏನ ಕಡೆ ಆಸೆ ಉಂಡ್ ಹೋಗ್ಬೇಕಂತ ಕೇಳ್ತಾನ, ಹುಣ್ಣ ನಡಿ ಏನಾಗದೈತೆ ಅಂತಂದೇಳಿ ಚಿತ್ರಗುಪ್ತನ್ ಕರ್ಕೊಂಡೋಗಿ ಬೇಸ ಊಟ ಮಾಡಿಸಿದವ. ಯಮಧರ್ಮರಾಜಗ ಹೋಳಿಗೆ ಕರಿಗಡಬ ಏನನ ಮಾಡಿ ಉಣ್ಣಕ್ ಹಾಕಿದ. ಉಣ್ಣಕ್ ಹಾಕಿ ಒಂದೆರಡು ನಿದ್ದಿಗಳಿಗೆ ಹಾಕಿದ ಅದ್ರಾಗ ಮಕ್ಕಳು ಇವ್ರು. ಯಾಕಂದ್ರೆ ಸಾವು ಮುಂದಕ್ಕೆ ಹೋಗ್ಲ. ಅವಾಗ ಏನ್ ಮಾಡಿದ, ಯಮಧರ್ಮರಾಜಗ ಎರಡು ನಿದ್ದೆ ಮಾತು ಹಾಕಿಬಿಟ್ಟು ಇಬ್ರು ಮನಿಸ್ಬಿಟ್ಟ. ಯಮಧರ್ಮರಾಜನ ಚಿತ್ರಗುಪ್ತ ಮನೆಗೆ ಬಿಟ್ರ ಅವ್ರೊಂದ್ ಲೀಸ್ಟ್ ತಂದಿದ್ರು, ಯಾರ್ಯಾರು ಇವತ್ ಕರ್ಕೊಂಡು ಹೋಗ್ಬೇಕಂತಂದು. ಈತ ಏನ್ ಮಾಡಿದ, ಆ ಲೀಸ್ಟ್ ನೋಡಿದ, ಹುಡ್ಕಿ ಅಂತ ಬಂದು ಮ್ಯಾಲ ಈತನ ಹೆಸರಿತ್ತು. ಈತ ಏನ್ ಮಾಡ್ಬಿಟ್ಟ, ಇವ್ರು ನನ್ನ ಎದ್ದಟ್ಟಿ ನನ್ ಕರ್ಕೊಂಡು ಹೋಗ್ತಾರ, ಅದನ್ನ ತೆಗೆದು ಕೆಳಗೆ ಬರ್ದ್ಬಿಡ ನನ್ನ ಹೆಸರು ಅಂತ ಏನ್ ಮಾಡ್ಬಿಟ್ಟ, ಮ್ಯಾಗಿನ ತೆಗೆದು ಕೆಳಗೆ ಬರ್ದ್ಬಿಟ್ಟ. ಏನ್ ಆ ಲೀಸ್ಟ್ನಾಗ ಹೆಸರಿತ್ತಲ್ಲ ಇವಂದು, ಅದನ್ನ ಮ್ಯಾಗಿನ ತೆಗೆದ ಕೆಳಗೆ ಬರ್ದ್ಬಿಟ್ಟ ಅವನ ಹೆಸರು. ಅವಾಗ ಯಮಧರ್ಮರಾಜರು ನಿದ್ದೆಯಿಂದ ಎಚ್ಚದ್ರು. ಅವಾಗ ಅವ್ರು ಅಂತಾರ, ಏನು ಊಟ ಮಾಡಿಸಿದ್ವಿ ಮಾರಾಯ, ನಮ್ ಯಮಲೋಕದಲ್ಲೂ ಕೂಡ ಇಂತ ಊಟ ಸಿಗುದಿಲ್ಲ, ಅಂತ ಊಟ ಮಾಡಿಸ್ಬಿಟ್ಟಿ ನೀನು. ನಿನ್ನ ಊಟ ಉಂಡು ನಾವು ಬಹಳ ತೃಪ್ತಿ ಆಗಿಬಿಟ್ಟಿವಿ. ಅದಕ್ಕಾಗಿ ನಿನಗೆ ಏನಾರ ಒಂದು ವರ ಕೊಡ್ಬೇಕಂತ ತೀರ್ಮಾನ ಮಾಡಿ. ಏನ್ ತೀರ್ಮಾನ ಮಾಡಿ ಅಂದ್ರ, ಮೊದಲು ನಾವು ಮ್ಯಾಗಿಂದ ತಗೊಂಡು ಹೋಗ್ಬೇಕು ಎಲ್ಲಾರ ಅಂತ ತೀರ್ಮಾನ ಮಾಡಿದ್ವಿ, ಅದನ್ನ ಬಿಟ್ಟು ಬಿಡ್ತೀವಿ, ಕೆಳಗಿಂದ ತಗೊಂಡು ಹೋಗ್ಬಿಡ್ತೀವಿ ಇನ್ಮೇಲೆ ಅಂತ. ಮ್ಯಾಗಿಂದ ಬಿಟ್ಟು ಬಿಡ್ತೀವಿ, ಕೆಳಗಿಂದ ತಗೊಂಡು ಹೋಗ್ಬಿಡ್ತೀವಿ ಇನ್ಮೇಲೆ ಅಂದ್ರೆ ತಪ್ಪಿಸ್ಕೊಳೋದ್ ಆಕತ್ತೇನು ಸಾವಿನ ಕೈಯಿಂದ ಯಾರ ಕೈಲಾದ್ರು ಆಗತ್ತೇನ್ರಿ? ಎಷ್ಟು ಬುದ್ಧಿವಂತಿಕೆ ಮಾಡಿದ್ರು ಕೂಡ ಒಂದಿನ ನಿದ್ದೆಗೆ ಜಾರಲೇಬೇಕು. ಇದನ್ನ ಅರಿವು ನಿಮ್ಮಲ್ಲಿ